ಹಾಯ್, ಗುಡ್ ಈವ್ನಿಂಗ್. ಸೊ ನಿನ್ನೆ ನಾವು ಡಿಸ್ಕಷನ್ ಮಾಡಿದಂಗೆ ಇಲ್ಲಿ ನಾವು ಶಾರ್ಟ್ ಲಿಸ್ಟ್ ಮಾಡಿದ್ದು ಸ್ಟಾಕು. ಆ ಸ್ಟಾಕ್ದಲ್ಲಿ ಯಾವ ಇವತ್ತು ಮೂವ್ಮೆಂಟ್ ಆಗಿದೆ, ಇವತ್ತು ಏನಾದರೂ ಎಂಟ್ರಿ ಸಿಕ್ಕಿದೆ ಅಂತ ನೋಡೋಣ. ಸೊ ಲಾಸ್ಟ್ ಟೂ ನಿನ್ನೆ ಒಂದು ಎಂಟ್ರಿ ಸಿಕ್ಕಿತ್ತು, ದೀಪಕ್ ನೈಟ್ರೇಟ್, ದೀಪಕ್ ಫರ್ಟಿಲೈಸರ್ಸ್. ಅದು ಬಿಟ್ಟರೆ ಯಾವ ಎಂಟ್ರಿ ಸಿಕ್ಕಿದಿಲ್ಲ. ಲಾಸ್ಟ್ 3-4 ಡೇಸ್ದಿಂದ ನಾವೇನು ಮಾಡ್ತಾ ಇದ್ವಿ, ಬರೀ ಜಸ್ಟ್ ಫಿಲ್ಟರ್ ಮಾಡ್ತಾ ಇದ್ದೀವಿ, ಮಾರ್ಕ್ ಮಾಡ್ತಾ ಇದ್ದೀವಿ, ಇಡ್ತಾ ಇದ್ದೀವಿ, ಯಾಕಂದ್ರೆ ಯಾವುದೂ ಎಂಟ್ರಿ ಸಿಗ್ತಾ ಇಲ್ಲ. ಬಟ್ ಇವತ್ತು ನೋಡೋಣ ಎಂಟ್ರಿ ಯಾವ ಸಿಕ್ಕಿದೆ ಅಂದರೆ, ಇದು ಎಂಟ್ರಿ ಸಿಕ್ಕಿಲ್ಲ. ಹಾಂ, ಫಸ್ಟು ಸರ್ವಟೆಕ್ದಲ್ಲಿ ಒಂದು ಎಂಟ್ರಿ ಸಿಕ್ಕಿದೆ. ಏನಪ್ಪಾ ಅಂದರೆ, ಜಸ್ಟ್ ಇವತ್ತು ಎಷ್ಟು ಮೂವ್ ಆಗಿದೆ ಅಂತ ಹೇಳ್ತೀನಿ ನಾನು. ನಾಳೆ ಮೂವ್ ಆಗುತ್ತದೆ ಡೆಫಿನೆಟ್ಲಿ. ಬಟ್ ಏನಪ್ಪಾ ಅಂದರೆ ನಮ್ಮ ಸ್ಟಾಪ್ ಲಾಸ್ ಅಂತೂ ಇದು ಈ ಪಾಯಿಂಟ್ ನಮ್ಮ ಫಸ್ಟ್ ಸ್ಟಾಪ್ ಲಾಸ್. ನಾಳೆ ಏನಾದರೂ ಮಾರ್ಕೆಟ್ ರಿವರ್ಸ್ ಹೊಡೆದ್ರೆ ಇಲ್ಲಿಗೆ ನಾವು ಎಕ್ಸಿಟ್ ಆಗೋದು. ಎಂಟ್ರಿ ಎಲ್ಲಿತ್ತಪ್ಪ ಅಂದರೆ ಇದರಲ್ಲಿ, ಈ ಸ್ಟಾಕ್ದಲ್ಲಿ ಎಲ್ಲಿತ್ತು, ಇದೇನು ಬೇಕಾಯ್ತಲ್ಲ, ಅಟ್ಲೀಸ್ಟ್ ಇಲ್ಲಿ ನಾವು ಬೈ ಮಾಡ್ಬೋದು. ಇಲ್ಲಂದ್ರೆ ಆಲ್ಮೋಸ್ಟ್ ಇದೇನಿದೆಯಲ್ಲ, ಇದ್ರ ಹೈ ಬ್ರೇಕ್ ಬೈ ಮಾಡಿದ್ರು ನಮಗೆ ನೋಡಿ 4% ಇವತ್ತೇ ಮೂವ್ ಆಗಿದೆ. 126 to 132, 4%. ಯಾಕಂದ್ರೆ ನಾವು ಇವತ್ತು ಇಂಟ್ರಾಡೇಯಲ್ಲಿ ಬೈ ಮಾಡ್ತಾ ಇಲ್ಲ, ಸ್ವಿಂಗ್ ಟ್ರೇಡಲ್ಲಿ. ಅಂದರೆ ನಾವು ಅಟ್ಲೀಸ್ಟ್ ಎಷ್ಟು ಒಂದು ಇದನ್ನ ಎಲ್ಲಿ ಮಟ್ಟ ಇಟ್ಕೋಬೋದಪ್ಪ ಅಂದರೆ ಮಿನಿಮಮ್ ಈಗ ಅಂತ. ಯಾಕಂದ್ರೆ ಮೇಜರ್ ರೆಸಿಸ್ಟೆನ್ಸ್ ಅಂತೂ ಬೇಕಾಗಿದೆ, ಇದರ ಮೇಜರ್ ರೆಸಿಸ್ಟೆನ್ಸ್ ಇತ್ತು, ಇದನ್ನು ಬ್ರೇಕ್ ಆಗಿದೆ. ಅದು ಏನಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು 10% ಮೂವ್ ಅಂತೂ ಆಗುತ್ತೆ ನನಗೆ ಅನಿಸುತ್ತೆ. ಎಷ್ಟು ಮೂವ್ ಆಗಿದೆ? 25. ಅಟ್ಲೀಸ್ಟ್ 15% ಟಾರ್ಗೆಟ್ ಇಟ್ಕೊಳ್ಳೋದು ಬೆಸ್ಟ್ ಅನ್ಸುತ್ತೆ. 15%, ಇದಕ್ಕಿಂತ ಕಮ್ಮಿ ಇಟ್ಕೋಬೇಕು, ಮಿನಿಮಮ್ 15%. ಯಾಕಂದರೆ ಕ್ಯಾಂಡಲು 4% ಕ್ಲೋಸ್ ಒಳಗಿದೆ. ಪ್ಲಸ್ ನೋಡಿ 4% ಅಲ್ಲ, ಎಷ್ಟು ಪರ್ಸೆಂಟು? 10% ಕ್ಲೋಸ್ ಆಗಿದೆ. ಪ್ಲಸ್ ಸ್ಟ್ರಾಂಗ್ ಬುಲ್ಲಿಶ್ ಇದೆ. ಸೊ ನಾಳೆ ಏನಾದರೂ ಓಪನ್ ಆದರೆ ಅದು ಗ್ಯಾಪ್ ಅಪ್ಪೇ ಓಪನ್ ಆಗುತ್ತೆ. ಇಲ್ಲ ಅಂದರೆ ಇಲ್ಲೆಲ್ಲೇ ಓಪನ್ ಆಗಿ ಇದನ್ನು ಕ್ಲೋಸ್ ಆಗುತ್ತೆ. ಇನ್ನೊಂದು ಯಾರಾದರೂ ನಾಳೆ ಎಂಟ್ರಿ ಮಾಡೋದ್ರಿಂದ ಏನಾದರೂ ಕ್ಯಾಂಡಲ್ಸು ಇಲ್ಲಿ ಏನಾದರೂ ನಿಯರ್ ಓಪನ್ ಆಗಿ ಇದನ್ನೇನಾದರೂ ಕ್ರಾಸ್ ಮಾಡ್ತಾ ಇದ್ರೆ ನಾಳೆ ಡೆಫಿನೆಟ್ಲಿ ಬೈ ಮಾಡಿ. ಇನ್ನೊಂದ್ಸಲ ಆ್ಯಡ್ ಮಾಡ್ಕೋಬೋದು ಬೈ ಮಾಡೋದ್ರೆ. ಬಟ್ ಒಂದಂದ್ರೆ ಏನು, ಇವತ್ತು ಬೈ ಮಾಡಿದ್ರೆ ಸ್ಟಾಪ್ ಲಾಸು ಇಲ್ಲಿರಬೇಕು. ನಾಳೆ ಏನಾದರೂ ಬೈ ಮಾಡಿದ್ರೆ ಆವತ್ತಿನ ಕ್ಯಾಂಡಲ್ ಲೋ ಸ್ಟಾಪ್ ಲಾಸು. ಸೊ ಇದೊಂದು ಕ್ಯಾಂಡಲ್ದಲ್ಲಿ ಎಂಟ್ರಿ ಸಿಕ್ಕಿದೆ. ಇಲ್ಲೊಂದು 5% ಮೂವ್ ಆಗಿದೆ. ಇದು ಯಾವುದಿದು? ಸರ್ವೋಟೆಕ್. ನೆಕ್ಸ್ಟು ಲಿಬರ್ಟಿ ಶೂಸ್, ಇದರಲ್ಲಿ ಎಂಟ್ರಿ ಸಿಕ್ಕಿಲ್ಲ. 20. ಇದರಲ್ಲಿ ನಾನು ಎಂಟ್ರಿ ಮಾಡಿದ್ದೀನಿ. ಯಾಕಂದರೆ ಈ ಕ್ಯಾಂಡಲ್ಲು ಇದೊಂದು ಎನ್ ಥರ ಪುಲ್ ಬ್ಯಾಕು ಮತ್ತು ಸ್ಟ್ರಾಂಗ್ ಕ್ಯಾಂಡಲ್, ಇಲ್ಲೆಲ್ಲ ಸ್ಟ್ರಾಂಗ್ 4% ಕ್ಯಾಂಡಲ್ ಕ್ಲೋಸ್ ಆಗಿದ್ದರಿಂದ ಮೇ ಬಿ ನಾಳೆ ಒಂದು ಗ್ಯಾಪ್ ಅಪ್ ಆಗ್ಬೋದು, ಇಲ್ಲ ನಾಳೆ ಒಂದು 3-4% ಇಮಿಡಿಯೇಟ್ಲಿ ಮೂವ್ ಆಗ್ಬೋದು. ಸೊ ನಾನು ಇದರಲ್ಲಿ ಎಂಟ್ರಿ ಮಾಡಿದ್ದೀನಿ. ಆಲ್ಮೋಸ್ಟ್ ಒಂದು 80 ಕ್ವಾಂಟಿಟೀಸ್ ನಾನು ಎಂಟ್ರಿ ಮಾಡಿದ್ದೀನಿ ನಾನು. ಸೊ ಎಲ್ಲಿ ಎಂಟ್ರಿ ಮಾಡಿದ್ದೀನಿ ಅಂದರೆ ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ, 289 ಎಂಟ್ರಿ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಕ್ಲೋಸ್ ಆಗಿದೆ. ಅದು ಫಸ್ಟ್ 296 ಕ್ಲೋಸ್ ಆಗಿದೆ. ನಾನು ನೋಡೋಣ ಯಾವ ಥರ ಮೂವ್ ಆಗುತ್ತೆ. ಇದರಲ್ಲಿ ಎಂಟ್ರಿ ಸಿಕ್ಕಿದೆ. ಟೋಟಲ್ 2 ಸ್ಟಾಕ್ದಲ್ಲಿ ಎಂಟ್ರಿ ಸಿಕ್ತು. ಇದರಲ್ಲಿ ದೀಪಕ್ದಲ್ಲಿ ನಾನು ಎಂಟ್ರಿ ಮಾಡಿದ್ದೆ. 120 ಕ್ವಾಂಟಿಟಿ ಇಂಟ್ರಾಡೇ ಮಾಡಿದ್ದೆ ನಾನು ಏನು ಮಾಡಿದ್ದೆ ಅಂದರೆ ತೋರಿಸ್ತೀನಿ. 15 ಮಿನಿಟ್ಸ್ ಕ್ಯಾಂಡಲ್ಲಿ ನಾನು 15 ಮಿನಿಟ್ಸ್ ಕ್ಯಾಂಡಲ್ ಫಸ್ಟ್ ರೆಡ್ ಕ್ಯಾಂಡಲ್ ಒಂದು ಸ್ಟ್ರಾಟಜಿನೇ ಅಂತೆ. ಸೊ ನಿನ್ನೆ ಯಾರು ಹೇಳಿದ್ನಲ್ಲ, ಇವತ್ತು ಮಾರ್ನಿಂಗ್ ಒಂದು ವಿಡಿಯೋ ಹಾಕಿದ್ದೆಲ್ಲ, ಅದರಲ್ಲಿ ಸೇಮ್ ಇದು. ಏನಪ್ಪ ಅಂದರೆ ಫಸ್ಟ್ ಕ್ಯಾಂಡಲ್ ರೆಡ್ ಆಗಿ ಆ ರೆಡ್ದೇನಿದೆ ಕ್ಲೋಸನ್ನು ಬ್ರೇಕ್ ಮಾಡಿ ಸೆಕೆಂಡ್ ಕ್ಯಾಂಡಲ್ ಮೇಲೆ ಹೋಗ್ತಾ ಇದ್ರೆ ಇಮಿಡಿಯೇಟ್ ನಾನು ಇಲ್ಲಿ ಬೈ ಮಾಡ್ತೀನಿ. ಫಸ್ಟ್ ಕ್ಯಾಂಡಲ್ ರೆಡ್ ಆದಾಗ ಆಲ್ಮೋಸ್ಟ್ ಎಲ್ಲರೂ ಸೆಲ್ ಮಾಡಬೇಕು ಪ್ರಿಪೇರ್ ಮಾಡ್ತಾರೆ. ಬಟ್ ನಾನು ಏನಿದೆ ಈ ಸ್ಟ್ರಾಟಜಿ ಅಪೋಸ್ ಇದೆ. ಫಸ್ಟ್ ಕ್ಯಾಂಡಲ್ ರೆಡ್ ಇದ್ದಾಗ ಈ ಕ್ಲೋಸ್ ಆದದ್ದನ್ನು ಪೊಸಿಷನ್ ಕ್ಲೋಸ್ ಆದದ್ದು ಪಾಯಿಂಟ್ ಮಾರ್ಕ್ ಮಾಡ್ತೀನಿ, ಅದ್ರ ಲೋ ಮಾರ್ಕ್ ಮಾಡ್ಕೋತೀನಿ. ಯಾವಾಗ ಎಂಟ್ರಿ ಮಾಡ್ತೀನಿ ಅಂದರೆ ಇದೇನು ಮೇಲಿನ ಲೈನ್ ಇದೆಯಲ್ಲ, ಈ ಲೈನ್ ಬ್ರೇಕ್ ಆತಂದರೆ ನಾನು ಎಂಟ್ರಿ ಮಾಡ್ತೀನಿ. ಲಾಸ್ ಅಂದ್ರೆ ಸ್ಟಾಪ್ ಲಾಸ್ ಏನಿರ್ತದಲ್ಲ, ಆ ಪ್ರಿವಿಯಸ್ ಕ್ಯಾಂಡಲ್ದು 15 ಕ್ಯಾಂಡಲ್ದು ಲೋ. ಸೊ ಇದು ಹೇಳ್ಬೇಕಂದ್ರೆ ನಾನು ಆ್ಯಕ್ಚುಲಿ ಇದನ್ನು ಸರಿಯಾಗಿ ಮ್ಯಾನೇಜ್ ಮಾಡಲಿಲ್ಲ. ನಾನೇನು ಮಾಡಿದೆ, ಫಸ್ಟ್ ಒಂದು 1300-1400 ರೂಪಾಯಿ ಪ್ರಾಫಿಟ್ ತೋರಿಸಿದಾಗ ತೋರಿಸ್ತು ಫಸ್ಟ್ ಕ್ಯಾಂಡಲ್ದಲ್ಲಿ. ಆಮೇಲೆ ಇದೇನಿದೆಲ್ಲ ಸ್ಮಾಲ್ ರೆಡ್ ಕ್ಯಾಂಡಲು 1600 1200 1200 ಬಂದಾಗ ನಾನು ಎಕ್ಸಿಟ್ ಆಗಿಬಿಟ್ಟೆ. ಯಾಕಂದರೆ ಇನ್ನು ಮತ್ತೇನು ರಿವರ್ಸ್ ಆಗುತ್ತೆ. ಯಾಕಂದ್ರೆ ಮೇಜರ್ಲಿ ಇಲ್ಲೊಂದು ರಿವರ್ಸ್ ಸಪೋರ್ಟ್ ಇತ್ತು. ಯಾಕಂದರೆ ಇದೊಂದು ನನಗೆ ಇಲ್ಲಿಂದ ರಿವರ್ಸ್ ಆಗ್ತೈತೆ ಅಂತ ಹೆದರಿಕೆ, ಇಲ್ಲೊಂದು ರಿವರ್ಸ್ ಇತ್ತು. ಬಟ್ ಏನಿತ್ತು ಅಂದರೆ ಇದು ರೆವೆನ್ಯೂ ಚಲೋ ಇದೆ ಇದ್ರದ್ದು ಕ್ವಾರ್ಟರ್ಲಿ. ಸೊ ಹಂಗಾಗಿ ಸ್ಟಾಕ್ ಇವತ್ತಿಗೆ ಎಷ್ಟು ಮುಗಿದೆ? 40 ಪಾಯಿಂಟ್ಸ್ ಮುಗಿದೆ. ನಾನು ಏನಾದರೂ 125 ಕಂಟಿನ್ಯೂ ಮಾಡಿದರೆ ಆಲ್ಮೋಸ್ಟ್ 6,500-8,000 ರೂಪಾಯಿ ಪ್ರಾಫಿಟ್ ಬರೀ ಜಸ್ಟ್ ಇದು ಅಂದರೆ ಲಾಸ್ಟ್ 2 to 3 ಡೇಸಲ್ಲಿ ನಾನು ಏನು ಸ್ವಿಂಗ್ ಟ್ರೇಡಲ್ಲಿ ಏನು 7,000 ರೂಪಾಯಿ ಲಾಸ್ ಇತ್ತಲ್ಲ, ಜಸ್ಟ್ ಒನ್ ಟ್ರೇಡಲ್ಲಿ ರಿಕವರ್ ಮಾಡ್ಬೋದಿತ್ತು. ಸೊ ಇಂಟರ್ಡೇಲಿ ಒಂದೊಂದ್ಸಲ ಮೂವ್ಮೆಂಟ್ ಸಿಕ್ಕರೆ ಈ ಥರ ಮೂವ್ಮೆಂಟ್ ಸಿಗ್ತವೆ. ಸೊ ಬಟ್ ನನ್ನ ಎಂಥ ರಿಸ್ಕ್ ಮ್ಯಾನೇಜ್ಮೆಂಟು ನಾನು ಫೇಲ್ ಆಗಿ ಈ ಕ್ಯಾಂಡಲ್ ಬಂದ ಕೂಡಲೇ ನೆಗೆಟಿವ್ ಆಗುತ್ತೆ ಅಂದ್ಕೊಂಡು ನಂತರ ಒಂದು ಪ್ರೊಡಿಕ್ಷನ್ ರಾಂಗ್ ಆಗಿ ನಾನು ಎಕ್ಸಿಟ್ ಆದೆ. ಎನಿವೇ ಪ್ರಾಫಿಟಲ್ಲಿ ಕ್ಲೋಸ್ ಆಗಿದೆ. ಇದನ್ನು ಸ್ವಿಂಗ್ ಟ್ರೇಡ್ ಯಾರಾದರೂ ಮಾಡೋದ್ರೆ ಕಂಟಿನ್ಯೂ ಮಾಡ್ಬೋದಿತ್ತು. ಇದೇನು ಬ್ರೇಕ್ ಆಗಿದೆಯಲ್ಲ, ಇಲ್ಲಿ ಎಂಟ್ರಿ ಮಾಡಿದರೆ ಇದು ಅಟ್ಲೀಸ್ಟ್ 20% ಅಂತೂ ಪ್ರಾಫಿಟ್ ಕೊಟ್ಟೆ ಕೊಡ್ತದೆ. 20% ಟಾರ್ಗೆಟ್ ಏನಪ್ಪ ಅಂದರೆ ಇದು 20%. ಯಾರಾದರೂ ಇಲ್ಲಿ ಎಂಟ್ರಿ ಕೊಟ್ಟಿದ್ರೆ
ನಾಳೆ ಏನಾದ್ರು ಎಂಟ್ರಿ ಮಾಡೋರಿದ್ರೆ ಒಂದು ಫಸ್ಟ್ ರೆಡ್ ಕ್ಯಾಂಡಲ್ ಆಗಿ ಇದನ್ನೇನು ಹೈ ಬ್ರೇಕ್ ಮಾಡುತ್ತಲ್ಲ ಎಂಟ್ರಿ ಕೊಡ್ಬೋದು. ಬಟ್ ಇದ್ರ ಟಾರ್ಗೆಟ್ ಹೇಳ್ತೀನಿ, ಇಲ್ಲಿ ನಾವು ಏನು ಎಂಟ್ರಿ ಮಾಡಿದ್ವಿ ಒನ್ಸ್ 968ಗೆ ಆಲ್ಮೋಸ್ಟ್ 1100 ತನಕ ಹೋಗುತ್ತೆ. 15 ಇಷ್ಟೊಂದು ಈಸಿಲಿ ಟಾರ್ಗೆಟ್ ನಾವು ಅಚೀವ್ ಮಾಡ್ಬೋದು. ಯಾಕಂದ್ರೆ ಬಿಫೋರ್ ಮೂವ್ಮೆಂಟ್ ಅಷ್ಟಾಗಿದೆ, 20% ಮ್ಯಾಲ್ ಮೂವ್ಮೆಂಟ್ ಆಗಿದೆ. ಸೊ ನೆಕ್ಸ್ಟ್ ಎಕ್ಸ್ಪೆಕ್ಟ್ ಮಾಡೋದು ಅಷ್ಟೇ. ಅಂದ್ರೆ ಇದೆಷ್ಟು ಮೂವ್ಮೆಂಟ್ ಆಗಿರ್ತದೆ, ಆಲ್ಮೋಸ್ಟ್ 60 to 70% ಇಲ್ಲಿ ಮೂವ್ಮೆಂಟ್ ಆಗುತ್ತೆ. ಮೂರನೇ ಸ್ಟಾಕ್ದಲ್ಲಿ ಎಂಟ್ರಿ ಸಿಕ್ತು, ಇಂಡಿಯನ್ ಸಿಮೆಂಟ್. ಇದರಲ್ಲಿ ಎಂಟ್ರಿ ಇಲ್ಲ, ಬಟ್ ಇದು ಬೆಸ್ಟ್ ಸ್ಟಾಕ್ ಇದೆ. ಒಂದ್ಸಲ ಬ್ರೇಕ್ ಆದರೆ ಡೆಫಿನೆಟ್ಲಿ ಮೂವ್ ಆಗುತ್ತೆ. ಯಾಕಂದ್ರೆ ಅದು ಇಂಡಿಯನ್ ಬಿಗ್ಗೆಸ್ಟ್ ಬ್ರ್ಯಾಂಡ್ ಅಕ್ವೈರ್ ಮಾಡಿದೆ, ಸೊ ಮೂವ್ಮೆಂಟ್ ಸಿಗುತ್ತೆ. ನೆಕ್ಸ್ಟ್ ಯುನೈಟೆಡ್ ಸ್ಪಿರಿಟ್. ಯುನೈಟೆಡ್ ಸ್ಪಿರಿಟ್ಸ್ ಅಲ್ಲಿ ನಾನು ಒಂದು 50 ಕ್ವಾಂಟಿಟಿ ನಾನು ಆ್ಯಡ್ ಮಾಡಿದ್ದೀನಿ. ಏನಪ್ಪಾ ಅಂದ್ರೆ 1430. ನಾನು ಆ್ಯಕ್ಚುಲಿ ನಿಮ್ಗೆ ಲಾಸ್ಟ್ ಡೇ ನಿಮ್ಗೆ ಒಂದು ಚಾರ್ಟ್ ಕಳಿಸಿದ್ದೀನಿ. ಇದು ಚಾರ್ಟ್ 1430 ನಾನು ಎಂಟ್ರಿ ಇತ್ತು. ಸೊ ಇಲ್ಲಿಂದ ಆಲ್ಮೋಸ್ಟ್ 58 ಹೋಗಿದೆ, ಅಂದರೆ 2% ಹೋಗಿದೆ. ಸೊ ನನ್ನ ಟಾರ್ಗೆಟ್ ಏನಪ್ಪಾ ಅಂದ್ರೆ ಇದನ್ನು ಅಟ್ಲೀಸ್ಟ್ 5%. ಯಾಕಂದ್ರೆ ಇದು ಸ್ಟಾಕ್ ದೊಡ್ಡದಿದೆ ರೀ. 1400-1500 ಪ್ರೈಸ್ ಇದ್ದಾಗ 5%, 10% ಮೂವ್ಮೆಂಟ್ ಆಗೋದ್ರಿ. ಆಗ್ತಾವೆ ಕೆಲವೊಂದ್ಸಲ, ಬಟ್ ಮಿನಿಮಮ್ 5 to 5% ಮೂವ್ ಆಗುತ್ತೆ. 10% ಅಂದ್ರೆ ಏನಾಗುತ್ತೆ, 140-150 ಪಾಯಿಂಟ್ಸ್ ಆಗುತ್ತೆ. ಸೊ ಹಂಗಾಗಿ ಕೆಲವೊಂದ್ಸಲ ಮೂವ್ಮೆಂಟ್ ಆಗಲ್ಲ, ಕೆಲವೊಂದ್ಸಲ ಸ್ಲೋಲಿ ಮೂವ್ಮೆಂಟ್ ಆಗುತ್ತೆ. ಅದಕ್ಕೆ ಟಾರ್ಗೆಟ್ ಏನು ಮಾಡಬೇಕು, 5% ಟಾರ್ಗೆಟ್ ಇಸ್ ಬೆಸ್ಟ್. ಸೊ ಇದರಲ್ಲಿ ಎಂಟ್ರಿ ಇದೆ, ನೋಡೋಣ 5% ಹಿಟ್ ಆಗುತ್ತೆ ಇಲ್ಲ ಅಂತ. ಬಟ್ 3 ದಿನದಲ್ಲಿ 5% ಹಿಟ್ ಆಯ್ತು, ಓಕೆ. 3 ದಿನ 5% ಆಗಲಿಲ್ಲ, ನಾನು ಎನಿವೇ 50% ಪ್ರಾಫಿಟ್ ಬುಕ್ ಮಾಡ್ತೀನಿ. ನೆಕ್ಸ್ಟ್ ಇದರಲ್ಲಿ ಎಂಟ್ರಿ ಸಿಕ್ಕಿಲ್ಲ, ಇದು ಬ್ರೇಕ್ಔಟ್ ಬಂದು ನಿಂತಿದೆ. ಡೆಫಿನೆಟ್ಲಿ ನಾಳೆ ಯಾರಾದರೂ ಬೈ ಮಾಡಿರೋದ್ರೆ ಇದನ್ನು ಬೈ ಮಾಡ್ಬೋದು. ಲೆವೆಲ್ ಏನಪ್ಪಾ ಅಂದ್ರೆ ರೌಂಡ್ ಲೆವೆಲ್ 131.40, 1740 ಮೇಲೆ ಯಾರಾದರೂ ಇದನ್ನ ಏನಾರ ಬೈ ಮಾಡ್ಬೇಕಂದ್ರೆ 1740 ಬೈ ಮಾಡ್ಬೋದು. ಸ್ಟಾಪ್ ಲಾಸ್ ಏನಿದೆ ಅಂದ್ರೆ ಇವತ್ತಿನ ಲೋ 1710. ಸೊ 30 ಪಾಯಿಂಟ್ ಸ್ಟಾಪ್ ಲಾಸ್. ಅಂದ್ರೆ ಏನೋ 50 ಕ್ವಾಂಟಿಟಿ ಅಂದ್ರೆ 1500 ತನಕ ಲಾಸ್ ಆಗ್ಬೋದು, 10 ಕ್ವಾಂಟಿಟಿ ಅಂದ್ರೆ 300 ತನಕ ಲಾಸ್ ಆಗ್ಬೋದು. ಸೊ ಇದು ಕಂಡೀಷನ್ ಇದೆ. ಇದು ನಾಳೆ ಆಗುತ್ತೆ. ಮೇ ಬಿ ನಾಳೆ ಇಂಟರ್ಡೇ ನಾನು ಇದು ಟ್ರೇಡ್ ಮಾಡ್ತೀನಿ, ಯಾಕಂದ್ರೆ ಭಾಳ ಕನ್ಸಲ್ಟೇಟ್ ಆಗಿದೆ ಮತ್ತು ಮೂವ್ಮೆಂಟ್ ಆದರೆ ಡೆಫಿನೆಟ್ಲಿ ಇಲ್ಲಾಂದ್ರೆ ಒಂದು 30-40 ಪಾಯಿಂಟ್ಸ್ ಅಂತ ಮೂವ್ ಆಗುತ್ತೆ. ಸೊ ನಾನು ಇದರ ಇಂಟರ್ಡೇಲಿ ಎಂಟ್ರಿ ಮಾಡ್ತೀನಿ. ಅದಾದಮೇಲೆ ಇಲ್ಲ, ಇದು ಎಂಟ್ರಿ ಆಗಿದೆ, ಬಟ್ ಕ್ಲೋಸ್ ಏನಿದೆ ಬೀರೇಶ್ ಆಗಿದೆ. ನೋಡೋಣ, ರೂಲ್ಸ್ ಪ್ರಕಾರ ಇದು ನಾಳೆ ಇದ್ರ ಮತ್ತೆ ಹೈ ಬ್ರೇಕ್ ಮಾಡಿದ್ರೆ ಡೆಫಿನೆಟ್ಲಿ ಇದು ಮ್ಯಾಥ್ ಮೂವ್ ಆಗುತ್ತೆ. ಹಿಂದ್ ಪೆಟ್ರೋಕೆಮಿಕಲ್ಸ್ ಇದು ಬ್ರೇಕ್ ಆಗಿದೆ, ಬಟ್ ಕ್ಲೋಸ್ ಬಿಲೋ ದ ಟ್ರಯಾಂಗಲ್ ಆಗೈತಿ. ಇದು ಎಂಟ್ರಿ ಆಗಿಲ್ಲ ಇನ್ನು, ಇದು ಎಂಟ್ರಿ ಸಿಕ್ಕಿಲ್ಲ. ಟೋಟಲಿ ನನಗೆ 4-5 ಎಂಟ್ರಿ ಇದ್ದು, ಬಟ್ ಅದರಲ್ಲಿ 2ರಲ್ಲಿ ನಾನು ಎಂಟ್ರಿ ಮಾಡಿದ್ದೀನಿ, ಯುನೈಟೆಡ್ ಸ್ಪಿರಿಟ್ ಮತ್ತು ಇನ್ನೊಂದು ದೀಪಕದಲ್ಲಿ ಇಂಟ್ರಾಡೇ ಮಾಡಿದ್ದೀನಿ. ಸೊ ನಿನ್ನೆ ನಾವು ಅನ್ಕೊಂಡಂಗೆ 3 ದಿನದೊಂದು ಎಂಟ್ರಿ ಸಿಗ್ತಿದ್ದಿಲ್ಲ, ಯಾಕಂದ್ರೆ 2 ದಿನ ಅಂತೂ ಕಂಟಿನ್ಯೂಸ್ ರೆಡ್ ಇತ್ತು. ಬಟ್ ಇವತ್ತು ಮಾರ್ಕೆಟ್ ಪಾಸಿಟಿವ್ ಇತ್ತು, ಆಲ್ಮೋಸ್ಟ್ ಎಲ್ಲ ಸ್ಟಾಕ್ ಪಾಸಿಟಿವ್ ಇದ್ದು. ಹಂಗಾಗಿ ನನಗೆ ಇದರಲ್ಲಿ ಎಂಟ್ರಿ ಸಿಕ್ಕಿದೆ. ಇವೊಂದು ಮಾರ್ಕೆಟ್ ಸೈಡ್ ವೈಸ್ ಇದ್ರು ನಾವು ಏನು ಫಿಲ್ಟರ್ ಮಾಡ್ತಾ ಇದ್ರೆ 1-2 ಸ್ಟಾಕ್ ಡೆಫಿನೆಟ್ಲಿ ಎಂಟ್ರಿ ಸಿಗ್ತಾವೆ. 2 ದಿವಸಕ್ಕೊಮ್ಮೆ 1 ದಿವಸ ಡೈಲಿ ಎಂಟ್ರಿ ಸಿಗಬೇಕಂತ ಏನಿಲ್ಲ. ಯಾಕಂದ್ರೆ ಸ್ವಿಂಗ್ ಟ್ರೇಡ್ ಡೈಲಿ ಎಂಟ್ರಿ ಸಿಕ್ಕರೆ ಇಂಟ್ರೆಸ್ಟ್ ಬರಂಗಿಲ್ಲ. ಯಾಕಂದ್ರೆ ಏನಾಗುತ್ತೆ, ಒಂದು ಟ್ರೇಡ್ ಇನ್ನೊಂದು ಟ್ರೇಡ್ ಶಿಫ್ಟ್ ಆಗೋದು. ಈ ಮೂವ್ಮೆಂಟ್ ಈ ಟ್ರೇಡ್ದಾಗ 10% ಮೂವ್ಮೆಂಟ್ ಆಯ್ತು, ಈ ಟ್ರೇಡ್ದಾಗ 5% ಮೂವ್ಮೆಂಟ್ ಆಯ್ತು, ಆ ಥರ ಮೈಂಡ್ ಡೈವರ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಏನಪ್ಪ, ದಿನಕ್ಕೆ 1-2 ಟ್ರೇಡ್ ಸಿಕ್ಕರು ಸಾಕಷ್ಟೇ. ಇಲ್ಲ 2 ದಿವಸಕ್ಕೆ, ವಾರಕ್ಕೆ ಒಂದು 5 ಟ್ರೇಡ್ ಸಿಕ್ಕರೆ ಸಾಕು. ವಾರಕ್ಕೆ 5 ಟ್ರೇಡ್ ಸಿಕ್ಕರೆ ಒಂದು ವಾರ ತನಕ ನಾವು ಅದನ್ನೇ ಹೋಲ್ಡ್ ಮಾಡ್ತೀವಿ. ಅಂದ್ರೆ ಏನಪ್ಪಾ ಅಂದ್ರೆ ನಾವು ಸ್ವಿಂಗ್ ಟ್ರೇಡಲ್ಲಿ ಕನಿಷ್ಠ 3 ದಿನ ಹೋಲ್ಡ್ ಮಾಡಬೇಕು. ಸೊ 3 ದಿನ ಹೋಲ್ಡ್ ಮಾಡಿದ್ರೆ ಅಂದ್ರೆ ಅದ್ರದ್ದು ಆಕ್ಚುಲಿ ಏನು ಪೊಟೆನ್ಷಿಯಲ್ ಪ್ರಾಫಿಟ್ ಇರುತ್ತೆ ಅದನ್ನ ನಾವು ಗೇನ್ ಮಾಡ್ಬೋದು. ಇಲ್ಲಾಂದ್ರೆ ಇವತ್ತು 5% ಮೂವ್ ಆಯ್ತು, ಇನ್ನೊಂದು ಸ್ಟಾಕ್ ನೋಡಿ ಇದು 6% ಮೂವ್ ಆಗಿದೆ, ಇದು ಜಾಸ್ತಿ ಮೂವ್ ಆಗಿದೆ, ಇದನ್ನ ಎಕ್ಸಿಟ್ ಆಗಿದೆ ನಾಳೆ ಮಾಡೋದು ಅನ್ನೆಸೆಸರಿ ಬ್ರೋಕರೇಜ್ ಚಾರ್ಜ್ ಆಗುತ್ತೆ, ಮತ್ತು ಟೆನ್ಷನ್ ಜಾಸ್ತಿನೇ ಆಗುತ್ತೆ. ಸುಮ್ಮನೆ ಇದು ಎಕ್ಸಿಟ್ ಆಗೋದು, ಅದು ನಾಳೆ ಮೂವ್ ಆಗಲಿಲ್ಲ, ರಿವರ್ಸ್ ಆಯ್ತು, ಇದರ ಪ್ರಾಫಿಟ್ ಇತ್ತು, ಇದ್ರಾಗ ಲಾಸ್ ಆಗೋದು, ರಿಸ್ಕ್ ಆಗುತ್ತೆ. ಏನಪ್ಪಾ ಅಂದ್ರೆ ವೀಕ್ಲಿ 5 ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಳ್ಳೋದು, 5 ಸ್ಟಾಕ್ನಲ್ಲಿ ಇದು ಮಾಡೋದು, 5 ಸ್ಟಾಕ್ನಲ್ಲಿ ಏನು ಪ್ರಾಫಿಟ್ ಆಗುತ್ತಲ್ಲ 3 ದಿನ ವೇಟ್ ಮಾಡೋದು, 3 ದಿನ ಆದ್ಮೇಲೆ ಎಕ್ಸಿಟ್ ಮಾಡೋದು, 50% ಕ್ವಾಂಟಿಟಿ ಎಕ್ಸಿಟ್ ಮಾಡೋದು. ಸೊ ನಾಳೆ ಪ್ಲಾನ್, ನಾಳೆ ಯಾವ ಥರ ಯಾವ ಸ್ಟಾಕ್ ಇದೆ ಅಂತ ಚೆಕ್ ಮಾಡೋಣ. ನಾಳೆ ಯಾವ ಎಂಟ್ರಿ ಇದಾವೆ ಅಂತೇಳಿ ಕಂಡೀಷನ್ ಸಿಂಪಲ್. ಏನಪ್ಪಾ ಅಂದ್ರೆ ಎಕ್ಸ್ಚೇಂಜ್ NSE, ಆಮೇಲೆ ವಾಲ್ಯೂಮು ಅಟ್ಲೀಸ್ಟ್ 1 ಮಿಲಿಯನ್ ಇರಬೇಕು, ಇಲ್ಲ 750K ಇದ್ರೆ ನಡೀತೈತಿ. ಆಮೇಲೆ ಎಕ್ಸ್ಪೆನ್ಸ್, ಇಲ್ಲಿದೆ 10 ಎಕ್ಸ್ಪೋನೆನ್ಷಿಯಲ್ ಏನಿರಬೇಕಪ್ಪ ಅಂದ್ರೆ
ಅಬೋ ಲೋ ಇರಬೇಕು. 20 ಎಕ್ಸ್ಪೆನ್ಷನ್ ಏನಪ್ಪ ಅಂದರೆ 10 ಎಕ್ಸ್ಪೆನ್ಷನ್ ಎವರೇಜ್ ಮೇಲೆ ಇರಬೇಕು. 10 ಎಕ್ಸ್ಪೆನ್ಷನ್ ಎಸ್ ಇದು. ಆಮೇಲೆ ADR ಎಷ್ಟಿರುತ್ತಪ್ಪ ಅಂದ್ರೆ ಅಬೋ ಆರ್ ಈಕ್ವಲ್ ಟು 6 ಇಟ್ಕೊಂಡು ನಡೀತಿದ್ದಿಲ್ಲ, 10 ಕೊಟ್ಟರು ನಡೀತಿದ್ದೆ. 10 ಆದರೆ ಫಿಲ್ಟರ್ ಕಮ್ ಆಗ್ತಾ ಸ್ಟಾಪ್. ಆಮೇಲೆ ಪ್ರೈಸ್ ಏನಿರ್ಬೇಕಪ್ಪ ಇನ್ ಬಿಟ್ವೀನ್ 50 to 2000. ಯಾಕಂದ್ರೆ ಇವತ್ತಿಗಿಂತ ಕಮ್ಮಿ ಇದ್ರು ಮಜಾ 20 ತೋತಿದ್ದೆ, ಬಟ್ ಇವತ್ತು ಮಾಡ್ತೀನಿ. ಯಾಕಂದ್ರೆ ಇವತ್ತು ಗ್ರೀನ್ ಇತ್ತಲ್ಲ, ಹಾಗಾಗಿ ಸ್ಟಾಕ್ ಜಾಸ್ತಿ ಸಿಗುತ್ತೆ, ಫಿಲ್ಟರ್ ಮಾಡುತ್ತಾ ಸ್ಟಾಪ್ ಇಷ್ಟ ಮಾಡ್ತೀನಿ. ಇದರಲ್ಲಿ ಫಿಲ್ಟರ್ ಮಾಡ್ಕೊಂಡು ತಗೊಂಡು ಫಸ್ಟ್ನೇದು ಆಪಲ್ದಲ್ಲಿ ಏನಿದೆ ಎಂಟ್ರಿ ನೋಡಿ. ಇದರಲ್ಲಿ ಲೋ ಕ್ರಿಯೇಟ್ ಆಗ್ತಾ ಇದೆ, ಹೈಯರ್ ಲೋ ಅಷ್ಟು ಕ್ಲಿಯರ್ ಆಗಿಲ್ಲ. ಸೊ ಆದರೂ ಭಾಳ ನೇರ ಐತೆ ಇದು. ಓಕೆ 43% ಇದೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ 44% ಆ್ಯಂಗಲ್ ಇದೆ. ಎಸ್, ಇದರಲ್ಲಿ ಬ್ರೇಕ್ ಆದರೆ ತಗೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಆಲ್ಮೋಸ್ಟ್ 10-20% ರಿಮೂವ್ ಆಗೈತೆ ಇಲ್ಲಿ. ಓಕೆ, ಇದನ್ನೇನೋದು ಥರ್ಡ್ಸ್ ಅದೇ ಸೆಕೆಂಡ್ ಪ್ರಯಾರಿಟಿ. ಬಟ್ ಎಸ್, ಇದು ಅಂತೂ ನಿನ್ನೆ ಇತ್ತು. ಸಾರಿ, ಬೇಡ, ಇಲ್ಲ 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 ಇಲ್ಲ. ಬ್ರೇಕ್ಔಟಲ್ಲಿ ತಗೋಬೋದು, ಬೆಸ್ಟ್ ಬ್ರೇಕ್ಔಟಲ್ಲಿ. ಯಾಕಂದರೆ ಇಷ್ಟು ದಿನ ನೋಡಿ ಕನ್ಸಾಲ್ಡೇಟ್ ಎಷ್ಟಾಗಿದೆ, ಆಲ್ಮೋಸ್ಟ್ ಒಂದು ತಿಂಗಳು, 2-3 ತಿಂಗಳು ಕನ್ಸಾಲ್ಡೇಟ್ ಆಗಿದೆ. ಅದು ಜೂನ್ನಿಂದ ಈಗ ಬ್ರೇಕ್ಔಟ್ ಸಿಕ್ಕೈತೆ ವಿತ್ ಗುಡ್ ವ್ಯಾಲ್ಯೂಮ್. ಆಮೇಲೆ ನ್ಯೂಸ್ ಏನೈತಿ, ಬಿಕಾಸ್ ಫುಡ್ ಇಂಟರ್ನ್ಯಾಷನಲ್ ಅಪಾಯಿಂಟ್ಸ್ ಚೀಫ್ ಪೀಪಲ್ ಆಫೀಸರ್ಸ್, ಅಂದರೆ ಯಾರೋ ಒಬ್ಬರ CEO ಚೇಂಜ್ ಆಗಿದ್ದಾರೆ ಅಲ್ಲಿ. ಸೊ ಇದೊಂದು ಟಾರ್ಗೆಟ್ ಇಟ್ಕೋಬೋದು, ಬಟ್ ಬೇಡ, ನಮ್ದೇನಿದೆ ಒಂದೇ ಫೋಕಸ್ ಮಾಡಿ. ನೆಕ್ಸ್ಟ್ ಅಲ್ಲ, ಇದರಲ್ಲಿ ಇಲ್ಲ, ಇದರಲ್ಲಿ ಇದೆ, ಬಟ್ ನಾಳೆಗೆ ಸಿಗಲ್ಲ. ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ದಿನ ವೇಟ್ ಮಾಡಬೇಕಾಗುತ್ತೆ. ಹೆಂಗಂದ್ರೆ ಓಕೆ, ಬಟ್ ಏನಪ್ಪಾ ಅಂದ್ರೆ ಇದರಲ್ಲಿ ಜಾಸ್ತಿ ಚಾನ್ಸಸ್ ಏನಿದೆ ಅಂದ್ರೆ ಡೌನ್ ಬ್ರೇಕ್ ಆಗೋ ಚಾನ್ಸಸ್ ಇದೆ ಅಷ್ಟೇ. ಅಪ್ ನನಗೆ ಡೌನ್ ಬ್ರೇಕ್ ಆಗ್ಬೋದು, ಬೇಡ. ಇದರಲ್ಲಿ ಇಲ್ಲ, ನೀನು ಆಲ್ರೆಡಿ ಆಗಿದೆ ಇದರಲ್ಲಿ. ಇದು ನೀನು ನಮ್ಮ ಲಿಸ್ಟ್ನಲ್ಲಿ ಇದೆ, ಅದರಲ್ಲಿ ಡೆಲಿವರಿ ಇದು ಬೇಡ. ಇದು ಇಲ್ಲ, ಇದು ಇಲ್ಲ, ಇದು ಇಲ್ಲ, ಇದು ಇಲ್ಲ, ಇದು ಇಲ್ಲ, ಇದು ಆಗಿದೆ ಆಲ್ರೆಡಿ, ಇದು ಆಗಿದೆ, ನಮ್ಮ ಲಿಸ್ಟಲ್ಲಿ ಇದೆ, ಆಗಿದೆ ಅಂದರೆ ಇದು ಇಲ್ಲ. IX ಇದು ಬ್ರೇಕ್ ಆಗಿತ್ತು. ಇದು ಎಂಟ್ರಿ ತಗೋಬೋದಿತ್ತು. ನಾಳೆನೂ ಚಾನ್ಸಸ್ ಇದೆ. ನಾಳೆ ಏನು ಚಾನ್ಸಸ್ ಇದೆ ಅಂದರೆ ಈ ಕ್ಯಾಂಡಲ್ ಹೈ ಏನಾದರೂ ಬ್ರೇಕ್ ಆದರೆ ನಾಳೆ IEX, ಈ ಕ್ಯಾಂಡಲ್ ಹೈ ಏನಾದರೂ ಬೇಕಾದರೆ ಡೆಫಿನೆಟ್ಲಿ IX ಇಲ್ಲಿ ಡೆಫಿನೆಟ್ಲಿ ಎಂಟ್ರಿ ಮಾಡ್ಬೋದು. ಯಾಕಂದ್ರೆ ಇನ್ನೊಂದು ಆಲ್ ಟೈಮ್ ಹೈ ಇದೆ, ಇಲ್ಲಿ ಯಾವುದೋ ರೆಸಿಸ್ಟೆನ್ಸ್ ಇಲ್ಲ. ಒಂದ್ಸಲ ಇದು ಹೈ ಬ್ರೇಕ್ ಆದರೆ ಡೆಫಿನೆಟ್ಲಿ ಒಂದು ಸ್ವಲ್ಪ ಮೂವ್ ಆಗುತ್ತೆ. ಅದು ಏನಪ್ಪಾ ಅಂದ್ರೆ 10-12 ಪಾಯಿಂಟ್ಸ್ ಡೆಫಿನೆಟ್ಲಿ ಮೂವ್ ಆಗುತ್ತೆ. IX ಆಯ್ತು. ಇಂಡಿಯನ್ ಸಿಮೆಂಟ್ ಇದು ಆಲ್ರೆಡಿ ಲಿಸ್ಟ್ನಲ್ಲಿದೆ, ಸೊ ಅದನ್ನು ನೋಡಬೇಕಾಗಿಲ್ಲ. ಇಲ್ಲ, ಇಲ್ಲ ನೋಡ್ರಿ, ಇದು ಚಲೋ ಇದೆ. ಏನಪ್ಪ ಇದು, ಇಂಡಸ್ WFT ಲ್ಯಾಬ್. ಇನ್ನೊಂದು ಕನ್ಸಲ್ಟೇಟ್ ಆದರೆ ಬೆಸ್ಟ್, ಇನ್ನೊಂದು 3-4 ದಿನ ವೇಟ್ ಮಾಡಿದ್ರೆ ಬೆಸ್ಟ್ ಇದು. ಹೆಂಗಂದ್ರೆ ಈ ಹೈಕ್ಕಿಂತ ಈ ಹೈ ಲೋ ಇದೆ, ಇನ್ನೊಂದು ಹೈ ಬರ್ಬೋದು, ಇಲ್ಲಿ ಇದಕ್ಕಿಂತ ಲೋ ಆಗ್ಬೋದು. ಆಮೇಲೆ ಈ ಹೈ. ಬಟ್ ಏನು ಪ್ರಾಬ್ಲಮ್ ಅಂದ್ರೆ ಸ್ವಲ್ಪ 10 ಮೂವಿಂಗ್ ಏರಿಯಸ್ಗಿಂತ ಮ್ಯಾಲೆ ಐತಿ. ಆದಷ್ಟು 10 ಮೂವಿಂಗ್ ಏರಿಯಸ್ ನಿಯರ್ ಬಂದಾಗ ಇಲ್ಲಿ ಬಂದು ಏನಾದರೂ ಒಂದು ಎಂಟ್ರಿ ಸಿಕ್ಕರೆ ಡೆಫಿನೆಟ್ಲಿ ಒಂದು 3-4 ದಿನ ಬಿಟ್ಟು ಇದು ಎಂಟ್ರಿ ಸಿಗುತ್ತೆ. ಸೊ ಹಂಗಾಗಿ ಇದು ನಾಳೆ ಲಿಸ್ಟ್ನಾಗ ಅಂತ ತೊಗೊಳ್ಬೇಡ, ಮಾರ್ಕ್ ಮಾಡಿಟ್ಟಿರ್ತಾನೆ. ಇದು ಇಲ್ಲ, ಇದು ಇಲ್ಲ, ಇದು ಇಲ್ಲ, ಇದು ಇಲ್ಲ, ಇದು ಇಲ್ಲ, ಲುಪಿನ್
ಬ್ಯಾಡ್ರಿ ಆಲ್ರೆಡಿ ಅದು ನೆಗೆಟಿವ್ ಆಗೈತಿ. ಸೊ ಮತ್ತೆ ರಿಲೇಟ್ ಎಂಟ್ರಿ ಮಾಡಿದಾಗ ಇದು ಚಲೋ ಐತ್ರಿ. ಇದು ನಾಳೆ ಏನಾದ್ರು ಇದು ಮಾರ್ಕ್ ಮಾಡಿಟ್ಟು, ಬಟ್ ನಾಳೆ ಬೇಕಾದ್ರೆ ಡೆಫಿನೆಟ್ಲಿ ಅದ್ರ ಎಂಟ್ರಿ ಮಾಡ್ಕೊರಿ. ಇದು ಇಲ್ಲ. ಜ್ಯೋತಿ ಲ್ಯಾಬ್ ಇದು ಇಲ್ಲ. ಇದು ಇಲ್ಲ. ಇಲ್ಲ. ಆದ್ರೂ ಆಲ್ಮೋಸ್ಟ್ ಸ್ಟಾಕ್. UPML KLML ಬತ್ತಲ್ಲ ಆಯ್ತು. ಇಲ್ಲ 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 ಇಲ್ಲ. ಓಕೆ ಇಲ್ಲ. ಎಂಟ್ರಿ ಇಲ್ಲ. ನೋ ಎಂಟ್ರಿ. ನೋ ಎಂಟ್ರಿ. ಓಕೆ ಇಲ್ಲಿ ಎಂಟ್ರಿ. ನಾನು ಇದರಲ್ಲಿ ಎಂಟ್ರಿ ಮಾಡಿದ್ದೀನಿ, ಬಟ್ ಇದೊಂದು ಇದೊಂದು ಹೇಳೋದು ಮರ್ತಿದ್ದೆ. ಆಲ್ಮೋಸ್ಟ್ ನನಗೆ ಇದರಲ್ಲಿ ಜಸ್ಟ್ 100 ಕ್ವಾಂಟಿಟಿಯಿಂದ 1600 ತನಕ ಪ್ರಾಫಿಟ್ ಆಗಿತ್ತು. ಆಲ್ಮೋಸ್ಟ್ ಟಚ್ ಆಗಿ ಬಂದಿದೆ. ನಾನು ನೋಡಿಲ್ಲ. ಮಧ್ಯಾಹ್ನದಾಗ ಏನಾಗಿದೆ, ನಾನು ಸ್ವಲ್ಪ ಹೊರ ಹೋಗಿದ್ದೆ, ಹಾಗಾಗಿ ಏನಾಗಿದೆ ಟಚ್ ಆಗಿ ವಾಪಸ್ ಬಂತದ. ಸೊ 1600 ರೂಪಾಯಿ ಪ್ರಾಫಿಟ್ ಆಗಿ ಸದ್ಯಕ್ಕೆ ಈಗ ಮೇ ಬಿ 100 ರೂಪಾಯಿ ಇರ್ಬೋದು. ಸೊ ನಾನು ಎಕ್ಸಿಟ್ ಆಗೋಗಿಲ್ಲ, ಯಾಕಂದ್ರೆ 600 ರೂಪಾಯಿ ಇದ್ದಾಗ ನಾನು ಚೆಕ್ ಮಾಡಕೈತೆ 1600 600 ಪ್ರಾಫಿಟ್ ಬಂದ ಎಕ್ಸಿಟ್ ಆಗ್ಬೋದಿತ್ತು. ನಾನು ಅಟ್ಲೀಸ್ಟ್ 600 ಪ್ರಾಫಿಟ್ ಬುಕ್ ಮಾಡ್ಬೋದಿತ್ತು. ಬಟ್ ಏನಂದ್ರೆ ಇದನ್ನ ಇಂಟ್ರಾಡೇ ಸಲುವಾಗಿ ಬಿಟ್ಟಿದ್ದಿಲ್ಲ. ಸೊ ಲಾಂಗ್ ಟರ್ಮ್ಗೆ. ಸೊ ನೋಡೋಣ, ಒಂದು 3-4 ದಿನ ವೇಟ್ ಮಾಡೋಣ ಅಂತ ಎಕ್ಸಿಂದ ಅದನ್ನ ಎಕ್ಸಿಟ್ ಮಾಡಿಲ್ಲ. ಇದು ಚಲೋ ಸ್ಟಾಕ್. ಐ ಮೀನ್ ಬ್ರೇಕ್ಔಟ್ ಆಗಿದೆ. ಬ್ರೇಕ್ಔಟ್ ಇನ್ನೂ ಕಂಟಿನ್ಯೂ ಆದರೆ ಮೂವ್ ಆಗುತ್ತೆ ಡೆಫಿನೆಟ್ಲಿ. ಇದು 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 ಇಲ್ಲ. ಇದು ಓಕೆ ಇಲ್ಲಿ ನೋಡ್ರಿ ಫಸ್ಟ್ ಸ್ಟಾಕ್ ಸನ್ ಫಾರ್ಮಾ ಆಲ್ರೆಡಿ ಲಿಸ್ಟ್ನಲ್ಲಿ ಇದೆಯಲ್ಲ. ಇದು ಇಲ್ಲ. ಇದು ಬ್ರೇಕ್ಔಟ್ ಆಗಿದೆ. ಸಿನರ್ಜಿ ಇಲ್ಲ. ಇದು ಬ್ರೇಕ್ಔಟ್ ಆಗಿದೆ. ಯುನೈಟೆಡ್ ಸ್ಟೇಟ್ಸ್ ಆಲ್ರೆಡಿ ನಾ ಹೇಳಿದ್ನಲ್ಲ, ಡಿಸ್ಕಷನ್ ಆಗಿತ್ತು. ಇದು ಓಕೆ. ಇದು ಇದೆ ರೀ, ಯಾಕಂದ್ರೆ ಕನ್ಸಾಲ್ಟೇಟ್ ಭಾಳ ಟೈಟ್ ಆಗಿದೆ. ನೋಡೋಣ ನಾಳೆ ಏನಾಗುತ್ತೆ ಅಂತ. ಇದನ್ನೇ ಆ್ಯಡ್ ಮಾಡ್ಕೋಬೋದು. ಬಟ್ ಏನಪ್ಪ ಅಂದ್ರೆ ಒಂದ್ಸಲ ಬ್ರೇಕ್ ಆಗಿ ರಿಜೆಕ್ಟ್ ಆಗಿದೆ ಅದ್ರ ಪ್ರೈಸು. ಸೊ ಅಷ್ಟು ಪ್ರಿಫರೆನ್ಸ್ ಕೊಡೋಕ್ಕಾಗಲ್ಲ ಇದಕ್ಕೆ. ಬಟ್ ಏನು ನೋಡೋಣ, ಎಲ್ಲ ಸ್ಟಾಕ್ ಮೂವ್ಮೆಂಟ್ ಆಗೋ ಮುಂದೆ ಕೆಲವೊಂದ್ಸಲ ಸಡನ್ ಆಗಿ ಮೂವ್ ಆಗ್ತವೆ. ಮತ್ತೆ ಇನ್ನೊಂದೇನೋ ನ್ಯೂಸ್ ಐತೆ. ಇಂಡಿಯಾ ವಿಷ್ಣು ಪ್ರಕಾಶ್ ಹಿಟ್ಸ್ ಮೋರ್ ದನ್ 5 month ಹೈ ಆಫ್ಟರ್ ಆರ್ಡರ್ ವಿನ್. ಯಾವುದೋ ಆರ್ಡರ್ ವಿನ್ ಆಗೈತಿ. ಸೊ 5 month ಆಟ್ಸ್. ನೋಡ್ರಿ ನಾಳೆ ಏನಾದರೂ ಬೇಕಾದ್ರೆ ಡೆಫಿನೆಟ್ಲಿ ನಾನು ಇದನ್ನ ಒಂದು ಇಂಟ್ರಾಡೇ ತಗೋತೀನಿ, ಯಾಕಂದ್ರೆ ಪ್ರೈಸ್ ಕಮ್ಮಿ ಇದೆ. ಒಂದು 4-5 ಪಾಯಿಂಟ್ ಮೂವ್ಮೆಂಟ್ ಆದರೂ ಒಂದು 1500 ಒಂದು 2000 ಪ್ರಾಫಿಟ್ ಆಗ್ಬೋದು. ಇದನ್ನೊಂದು ಮಾರ್ಕ್ ಮಾಡೀನಿ. ವೆಲ್ಸ್ ಸಪ್ಲೈ ಇಲ್ಲ. ಝೊಮ್ಯಾಟೊ ಬ್ರೇಕ್ಔಟಿಗೆ ಬಂದಿದೆ, ಬಟ್ ಬ್ಯಾಟ್ರಿ ಯಾಕಂದ್ರೆ ಇಲ್ಲೆಲ್ಲ ಎಂತಾರಲ್ಲ ಅದಕ್ಕೆ ಸ್ಲೋಪ್ ಸರಿ ಇಲ್ಲ. ಸ್ಲೋ ಅಂದ್ರೆ 45 ಡಿಗ್ರಿ ಒಳಗೆ ಮೂವ್ ಆಕತಿ, ಅಂದ್ರೆ ಸ್ಲೋಲಿ ಮೂವ್ ಆಕತಿ. ನೆಕ್ಸ್ಟ್ ಮತ್ತೇನಿಲ್ಲ. ಜೈಡಸ್ ಲ್ಯಾಬ್ ಇಲ್ಲ. ಇಷ್ಟ ಒಂದು 6 ಎಂಟ್ರಿ ಇದಾವೆ. ಹೆಸರು ನಾನು ಇಲ್ಲಿ ನಾಳೆ ಲಿಸ್ಟ್ ಮಾಡಿಟ್ಟಿರ್ತೀನಿ. ಸೊ ಅದರೊಳಗೆ ಎಂಟ್ರಿ ಸಿಕ್ಕರೆ ಎಂಟ್ರಿ ಮಾಡೋಣ. ಇಲ್ಲ ಅಂದ್ರೆ ನಿನ್ನೆ ಕೊಟ್ಟಿದ್ದ ಎಂಟ್ರಿ ಕೆಲವು ಮಿಸ್ ಆಗಿಲ್ಲ, ಅಲ್ಲಿ ಎಂಟ್ರಿ ಬ್ರೇಕ್ಔಟ್ ಆಯ್ತು ಅಂದ್ರೆ ಅಲ್ಲಿ ಎಂಟ್ರಿ ಮಾಡ್ಬೋದು. ಸೊ ಇದು ಟ್ರಯಾಂಗಲ್ ಬೇಕು. ಇವತ್ತು ಮಾರ್ಕೆಟ್ ಒಳ್ಳೆ ಮೂವ್ಮೆಂಟ್ ಇತ್ತು. ಆಲ್ಮೋಸ್ಟ್ 2 ದಿನದ ಲಾಸ್ ಎಲ್ಲ ಆಲ್ಮೋಸ್ಟ್ ರಿಕವರ್ ಆದವು. ಡಿಮ್ಯಾಟ್ ಅಕೌಂಟಲ್ಲಿ ಸ್ವಲ್ಪ ಒಂದು 2500-3000 ಲಾಸ್ ಇರ್ಬೋದು. ಬಟ್ ಅಲ್ಲಿ ಇಂಟ್ರಾಡೇದಲ್ಲಿ ನಾನು ಆಲ್ರೆಡಿ 2600 ಪ್ರಾಫಿಟ್ ಆಗಿದೆ. ಸೊ ಸ್ವಿಂಗ್ ಟ್ರೇಡಲ್ಲಿ ಸ್ವಲ್ಪ ಲಾಸ್ ಇದೆ. ಬಟ್ ನಾಳೆ ಮೂವ್ಮೆಂಟ್ ಆದರೆ ಮಾರ್ಕೆಟ್ ಡೆಫಿನೆಟ್ಲಿ ಮತ್ತೆ ಅಗೇನ್ ಜೀರೋ ಬಂದ್ಬಿಡು, ಅಂದ್ರೆ ಬ್ರೇಕ್ ಇವನ್ ಆಗುತ್ತೆ. ಮೊದಲಿನ ಪ್ರಾಫಿಟ್ ಮತ್ತೆ ಆಗ್ಬೇಕಂದ್ರೆ ಮತ್ತೆ 17,000 ಮೂವ್ ಆಗುತ್ತೆ. ಸೊ ಬ್ರೇಕ್ ಇವನ್ ಆಗುತ್ತೆ. ಬಟ್ ಇಂಟ್ರಾಡೇದಲ್ಲಿ ಅಂತೂ ಕಂಟಿನ್ಯೂಸ್ 2 ದಿನ ಪ್ರಾಫಿಟ್ ಆಗ್ತದೆ. ಸೊ ಇವತ್ತಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಕ್ಲಾಸ್. ಗುಡ್ ನೈಟ್.